ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿಮ್ಮ ಹಿಂದಿನ ಯಾವ ಒಂದು ಅನುಭವವು ಅದು ವ್ಯರ್ಥವಾಗಿ ಹೋಗುವುದಿಲ್ಲ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 38ರಿಂದ 39ನೇ ವಾಕ್ಯ. ಆತನು ದೋಣಿಯನ್ನು ಹತ್ತಿ ಹಿಂತಿರುಗಿ ಹೋದನು. ಹೊರಡುವಾಗ ದೆವ್ವಗಳಿಂದ ಬಿಡುಗಡೆಯಾದ ಮನುಷ್ಯನು, ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆ ಎಂದು ಆತನನ್ನು ಬೇಡಿಕೊಂಡಾಗ, ಆತನು, ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಅವನನ್ನು ಕಳುಹಿಸಿಬಿಟ್ಟನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ಆ ಊರಲ್ಲೆಲ್ಲ ಸಾರಿದನು. ಆಮೆನ್. ದೇವರು ನಿಮ್ಮ ಕಳೆದು ಹೋದಂಥ ಒಂದು ಕಾಲವನ್ನ ಉದ್ದೇಶವಾಗಿ ಪರಿವರ್ತಿಸುತ್ತಾನೆ. ನಮ್ಮ ಆರಂಭಿಕ ವಾಕ್ಯದಲ್ಲಿ ಒಂದು ಸ್ವಸ್ಥತೆಯನ್ನು ಹೊಂದಿಕೊಂಡಂತಹ ವ್ಯಕ್ತಿ ಯೇಸು ಮಾಡಿದ್ದಕ್ಕೆ ಕೃತಜ್ಞತೆಯಿಂದ ಆತನು ತುಂಬಿದ್ದನು. ಅವನು ಯೇಸುವಿನೊಂದಿಗೆ ಪ್ರಯಾಣಿಸಲು ಮತ್ತು ಅವನ ಪಕ್ಕದಲ್ಲಿಯೇ ಅವನು ಇರಬೇಕೆಂಬುದಾಗಿ ಬೇಡಿಕೊಂಡನು. ಆದರೆ ಯೇಸುವಿಗೆ ಬೇರೆ ಯೋಚನೆಗಳಿದ್ದವು. ಬದಲಾಗಿ ಯೇಸು ಅವನಿಗೆ, ನೀನು ನಿನ್ನ ಮನೆಗೆ ಹಿಂತಿರುಗಿ ಹೋಗಿ ದೇವರು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದನೋ ಅದನ್ನೆಲ್ಲ ವಿವರವಾಗಿ ಹೇಳು ಎಂದು ಹೇಳಿದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ಆ ಊರಲ್ಲೆಲ್ಲ ಸಾರಿದನು. ಆಮೆನ್. ಒಂದು ಕಾಲದಲ್ಲಿ ಹೊರಲು ಹೊರೆಯಾಗಿದ್ದವುಗಳು ಪವಿತ್ರ ಒಂದು ಪರಿಶುದ್ಧವಾದ ಒಂದು ರೂಪಾಂತರದ ಪ್ರಬಲ ಕಥೆಯಾಗಿ ಮಾರ್ಪಟ್ಟಿತು. ಆ ಮನುಷ್ಯನ ಕಳೆದು ಹೋದ ಇಂದಿನ ಕಾಲ ಮತ್ತು ಅವನು ಅನುಭವಿಸಿದ ಸ್ವಸ್ಥತೆ ಅವನ ಜೀವನದಲ್ಲಿ ಎಂದಿಗೂ ಊಹಿಸದ ಒಂದು ಉದ್ದೇಶದ ಅಡಿಪಾಯವಾಯಿತು. ಯೇಸುವಿನ ಒಂದು ಜೀವನವನ್ನು ಬದಲಾಯಿಸುವ ಒಂದು ಶಕ್ತಿಗೆ ಸಾಕ್ಷಿಯಾಗಿ ಆತನ ಜೀವಿತ ಒಂದು ಮಾರ್ಪಟ್ಟಿತು. ಆಮೆನ್. ಆದರೆ ದೇವರು ನಮಗೆ ಏನು ಆಜ್ಞಾಪಿಸುತ್ತಿದ್ದಾನೆ? ಆ ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾಲಗಳನ್ನು ಮರೆತು ಬಿಡಿ. ಆಮೆನ್. ಆತನು ನಮ್ಮ ಮುಂದೆ ಮಾಡುತ್ತಿರುವಂತ ಹೊಸದನ್ನ ನಾವು ಕಳೆದುಕೊಳ್ಳದಂತೆ, ಜನರು ತಮ್ಮ ಹಿಂದಿನ ಬಗ್ಗೆ ಮಾತಾಡುವಾಗ ಅಥವಾ ಯೋಚಿಸಿದಾಗ ಅದು ಒಂದು ನಿಜ ಜೀವನದ ಒಂದು ಗುಣಲಕ್ಷಣಗಳನ್ನ ಅಥವಾ ಒಂದು ನಿಜ ಜೀವನದ ಒಂದು ಸಂತೋಷಗಳನ್ನ ಅದು ತೆಗೆದುಕೊಳ್ಳುತ್ತದೆ. ಹಿಂದಿನ ಉಸಿರಾಡಲು ಸರಿ, ಮಾತಾಡಲು, ಯೋಚಿಸಲು ಅಥವಾ ಆ ಒಂದು ಕಾರ್ಯಗಳ ಕುರಿತು ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಪೌಲನು ಹೇಳುತ್ತಾನೆ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೆ ಎಣಿಸಿಕೊಳ್ಳುವುದಿಲ್ಲ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆಬೊಗ್ಗಿದವನಾಗಿ, ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಆಮೆನ್. ಲೂಕ 8ನೇ ಅಧ್ಯಾಯದಲ್ಲಿ 43ರಿಂದ 44ನೇ ವಾಕ್ಯದಲ್ಲಿ ಆ ಒಂದು ಮಹಿಳೆ ಕಳೆದು ಹೋದ ಒಂದು ಹಿಂದಿನ ಕಾಲವು, ಆ ಒಂದು ಕಾಲದ ಎಲ್ಲಾ ನೋವುಗಳು ಆ ಸ್ಥಳದಲ್ಲಿ ಕಣ್ಮರೆಯಾಯಿತು. ಆ ತಕ್ಷಣವೇ ಆಕೆ ಹೊಸ ಜೀವಿತವನ್ನ ಪಡೆದುಕೊಂಡಳು. ಆಮೆನ್. ಲೂಕ 8ನೇ ಅಧ್ಯಾಯ 43ರಿಂದ 44ನೇ ವಾಕ್ಯ. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. ಆಮೆನ್. ಯೇಸು ಕ್ರಿಸ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.